ಕಠಿಣವಾದ ಕಲ್ಲನ್ನು ಬೆಣ್ಣೆಯಂತೆ ಕರಗಿಸಿ ಕಲ್ಲಿನಲ್ಲೂ ಜೀವ ತುಂಬಿದ ಆ ಮಾಯಾವಿ ಶಿಲ್ಪಿಗಳು ಯಾರು? ಇದು ಕೇವಲ ಕಲೆಯ ಕಥೆಯಲ್ಲ. 3 ಶತಮಾನಗಳಿಗೂ ಹೆಚ್ಚು ಕಾಲ ದಕ್ಷಿಣ ಭಾರತವನ್ನೇ ತನ್ನ ಪರಾಕ್ರಮದಿಂದ ಆಡಿದ ಹೊಯ್ಸಳರ ವೀರಗಾಥೆ. ಮಲೆನಾಡಿನ ಒಂದು ಸಣ್ಣ ಗುಡ್ಡಗಾಡು ಜನಾಂಗವಾಗಿ ಪಯಣ ಆರಂಭಿಸಿ ಇಡೀ ದಕ್ಷಿಣ ಭಾರತವನ್ನೇ ಆಳುವ ಮಹಾನ್ ಸಾಮ್ರಾಜ್ಯವಾಗಿ ಬೆಳೆದ ಆ ರೋಚಕ ಇತಿಹಾಸವನ್ನ ಇಂದು ತಿಳಿಯೋಣ ಬನ್ನಿ. ಕರ್ನಾಟಕದ ಇತಿಹಾಸದ ಪುಟಗಳಲ್ಲಿ ಸುವರ್ಣಾಕ್ಷರಗಳಲ್ಲಿ ಬರೆದಿಟ್ಟ ಆ ಸುವರ್ಣಯುಗಕ್ಕೆ ಸಾಕ್ಷಿಯಾಗೋಣ. ದಕ್ಷಿಣದ ಬಲಿಷ್ಠರಾದ ಚೋಳರು ಮತ್ತು ಪಾಂಡ್ಯರನ್ನೇ ತಮ್ಮ ರಾಜಕೀಯ ಚಾಣಕ್ಯತನದಿಂದ ನಿಯಂತ್ರಿಸಿದ ಧೀಮಂತರು ಹೊಯ್ಸಳರು. ಇಂದಿಗೂ ಇಡೀ ಜಗತ್ತೇ ನಿಬ್ಬೆರಗಾಗುವಂತೆ ಕಲ್ಲಿನಲ್ಲಿ ಕಾವ್ಯ ಬರೆದ ಅವರ ವಾಸ್ತುಶಿಲ್ಪದ ವೈಭವ ಮತ್ತು ಆ ಮಹಾನ್ ಸಾಮ್ರಾಜ್ಯದ ಸಂಪೂರ್ಣ ಇತಿಹಾಸದ ರೋಚಕ ಪಯಣ ಇಲ್ಲಿದೆ. ಅವರ ಉಗಮ, ವೈಭವದ ಶಿಖರ ಮತ್ತು ವಿಧಿಯಾಟಪ್ಪೆ ಸಿಲುಕಿದ ಅವರ ಪತನ, ಈ 7 ಬೀಳಿನ ರೋಚಕ ಪಯಣದಲ್ಲಿ ಬನ್ನಿ ಜೊತೆಯಾಗಿ ಸಾಗೋಣ. ನೆನಪಿಡಿ, ಇದು ಕೇವಲ ಕಿರೀಟ ಧರಿಸಿದ ರಾಜರ ಕಥೆಯಲ್ಲ. ಇದು ಕನ್ನಡಿಗರ ಸ್ವಾಭಿಮಾನದ ಸಂಕೇತವಾದ ನಮ್ಮ ಹೆಮ್ಮೆಯ ಹೊಯ್ಸಳ ಸಾಮ್ರಾಜ್ಯದ ಚರಿತ್ರೆ. ಹೊಯ್ಸಳ ಸಾಮ್ರಾಜ್ಯದ ಉಗಮವನ್ನ ಅರ್ಥಮಾಡಿಕೊಳ್ಳಬೇಕಾದ್ರೆ ನಾವು ಕಾಲಚಕ್ರವನ್ನು ಹಿಂದಕ್ಕೆ ತಿರುಗಿಸಿ 10ನೇ ಶತಮಾನದ ಕರ್ನಾಟಕಕ್ಕೆ ಹೋಗಬೇಕು. ಅದು ದಕ್ಷಿಣ ಭಾರತದ ರಾಜಕೀಯದಲ್ಲಿ ಅಲ್ಲೋಲಕಲ್ಲೋಲವಾಗುತ್ತಿದ್ದ ಕಾಲ. ಒಂದು ಕಡೆ ದಕ್ಷಿಣದಲ್ಲಿ ಚೋಳ ಸಾಮ್ರಾಜ್ಯವು ಸಮುದ್ರದ ಅಲೆಯಂತೆ ಆರ್ಭಟಿಸುತ್ತಿದ್ದರೆ, ಇತ್ತ ಉತ್ತರದಲ್ಲಿ ರಾಷ್ಟ್ರಕೂಟಲ ಪತನದ ನಂತರ ಕಲ್ಯಾಣಿ ಚಾಲುಕ್ಯರು ಬಲಿಷ್ಠರಾಗಿ ತಲೆ ಎತ್ತುತ್ತಿದ್ದರು. ಈ 2 ಬೃಹತ್ ಶಕ್ತಿಗಳ ನಡುವೆ ಸಿಲುಕಿದ್ದ ಮಲೆನಾಡಿನ ದಟ್ಟ ಕಾಡುಗಳಲ್ಲಿ, ಅಂದರೆ ಇಂದಿನ ಗುಡ್ಡಗಾಡುಗಳಲ್ಲಿ, ತಮ್ಮ ಅಸ್ತಿತ್ವಕ್ಕಾಗಿ ಹೋರಾಡುತ್ತಿದ್ದ ಪುಟ್ಟ ಪಾಳೆಯಗಾರರೇ ನಮ್ಮ ಹೊಯ್ಸಳರು. ಹಾಗಾದರೆ ಹೊಯ್ಸಳರು ಅಪ್ಪಟ ಕನ್ನಡಿಗರು ಎನ್ನುವುದಕ್ಕೆ ಸಾಕ್ಷಿ ಏನು? ಚಿಕ್ಕಮಗಳೂರು ಮತ್ತು ಹಾಸನ ಜಿಲ್ಲೆಗಳಲ್ಲಿ ದೊರೆತಿರುವ ಅವರ ಹಳೆಯ ಶಾಸನಗಳೇ ಇದಕ್ಕೆ ಪ್ರತ್ಯಕ್ಷ ಸಾಕ್ಷಿ. ಇವರು ಮೂಲತಃ ಮಲೆನಾಡಿನ ಮಣ್ಣಿನ ಮಕ್ಕಳೇ. ಆರಂಭದಲ್ಲಿ ತಮ್ಮ ಸುತ್ತಮುತ್ತಲಿನ ಸಣ್ಣ ಪುಟ್ಟ ಪಾಳೆಯಗಾರರನ್ನು ಬಗ್ಗುಬಡಿದು ಬೆಳೆದ ಇವರು ಮಲೆಪರೋಳ ಗಂಡ, ಅಂದರೆ ಮಲೆನಾಡಿನ ರಾಜರ ಯಮ ಎಂಬ ಭಯಂಕರ ಬಿರುದನ್ನು ಧರಿಸಿದ್ದರು. ಆದರೆ ನೆನಪಿರಲಿ, ಆಗಿನ್ನೂ ಅವರು ಸ್ವತಂತ್ರ ಚಕ್ರವರ್ತಿಗಳಾಗಿರಲಿಲ್ಲ. ಮಹಾನ್ ಸಾಮ್ರಾಜ್ಯ ಕಟ್ಟುವ ಮುನ್ನ ಉತ್ತರದ ಕಲ್ಯಾಣಿ ಚಾಲುಕ್ಯರ ಅಧೀನದಲ್ಲಿ ಸಾಮಂತರಾಗಿ ತಮ್ಮ ರಾಜಕೀಯ ಜೀವನದ ಮೊದಲ ಹೆಜ್ಜೆಯನ್ನಿಟ್ಟರು. ಅಷ್ಟಕ್ಕೂ ಹೊಯ್ಸಳ ಎಂಬ ಹೆಸರು ಬಂದಿದ್ದೇ ಒಂದು ರೋಚಕ ದಂತಕಥೆಯಿಂದ. ಅದು ಅಂಗಡಿ ಗ್ರಾಮ, ಅಂದಿನ ಸೊಸೆ ಊರು. ಅಲ್ಲಿನ ವಾಸಂತಿಕಾದೇವಿಯ ಸನ್ನಿಧಿಯಲ್ಲಿ ಜೈನಮುನಿ ಸುದತ್ತಾಚಾರ್ಯರು ತಮ್ಮ ಶಳನಿಗೆ ಪಾಠ ಹೇಳುತ್ತಿದ್ದರು. ಎಲ್ಲವೂ ಶಾಂತವಾಗಿತ್ತು. ಅಷ್ಟರಲ್ಲೇ ಆ ಶಾಂತತೆಯನ್ನು ಭೇದಿಸಿ ಮೃತ್ಯುವಿನ ರೂಪದಲ್ಲಿ ಒಂದು ಕ್ರೂರ ಹುಲಿ ಅವರ ಮೇಲೆ ಎರಗಲು ಬಂತು. ಕ್ಷಣ ಮಾತ್ರವೂ ತಡಮಾಡದ ಗುರುಗಳು ತಮ್ಮ ಕೈಯಲ್ಲಿದ್ದ ಕಬ್ಬಿನ ಕೋಲನ್ನು ಶಿಷ್ಯನತ್ತ ಎಸೆದು ಗಟ್ಟಿಯಾಗಿ ಆಜ್ಞಾಪಿಸಿದರು, ಹೊಯ್ಸಳ, ಅಂದರೆ ಹೊಡಿ ಸಳ ಎಂದು. ಗುರುವಿನ ಆಜ್ಞೆಯೇ ದೈವವಾಕ್ಯವೆಂದು ಭಾವಿಸಿದ ಶಳ ಆ ಹುಲಿಯನ್ನು ಧೈರ್ಯದಿಂದ ಎದುರಿಸಿ ಸಂಹರಿಸಿದ. ಅಂದೇ ಆ ಗುರುಗಳ ಬಾಯಿಂದ ಬಂದ ಹೊಯ್ಸಳ ಎಂಬ ಮಾತೆ ಮುಂದೆ 300 ವರ್ಷಗಳ ಕಾಲ ನಾಡನ್ನಾಳಿದ ಮಹಾನ್ ರಾಜವಂಶದ ಹೆಸರಾಯಿತು. ಇಂದಿಗೂ ನಾವು ಹೊಯ್ಸಳರ ಲಾಂಛನದಲ್ಲಿ ಶಳನು ಹುಲಿಯನ್ನು ಕೊಲ್ಲುತ್ತಿರುವ ದೃಶ್ಯವನ್ನೇ ಕಾಣ್ತೇವೆ. ಆದರೆ ಇಲ್ಲೊಂದು ರೋಚಕ ತಿರುವಿದೆ. ಅನೇಕ ಇತಿಹಾಸಕಾರರ ಪ್ರಕಾರ ಇದೊಂದು ಕಟ್ಟುಕಥೆ ಇರಬಹುದು. ಯಾಕೆ ಗೊತ್ತಾ? ಈ ಹುಲಿಯ ಕಥೆ ಮೊಟ್ಟ ಮೊದಲು ಕಂಡುಬರುವುದು ಹೊಯ್ಸಳರು ಪ್ರಬಲರಾದ ಮೇಲೆ, ಅಂದರೆ ಕ್ರಿಸ್ತಶಕ 1117ರ ವಿಷ್ಣುವರ್ಧನನ ಶಾಸನದಲ್ಲಿ. ಅಂದಿನ ಕಾಲದಲ್ಲಿ ದಕ್ಷಿಣ ಭಾರತದ ಬಲಿಷ್ಠರಾಗಿದ್ದ ಚೋಳರ ಲಾಂಛನ ಕೂಡ ಹುಲಿಯೇ ಆಗಿತ್ತು. ಹಾಗಾಗಿ ಹೊಯ್ಸಳರು ಚೋಳರನ್ನು ಸೋಲಿಸಿದ ಸಂಕೇತವಾಗಿ ಶಳನು ಹುಲಿಯನ್ನು ಕೊಂದ ಕಥೆಯನ್ನು ಹುಟ್ಟುಹಾಕಿರಬಹುದು. ಇದು ಕೇವಲ ಕಥೆಯಲ್ಲ. ತಮ್ಮ ವಂಶಕ್ಕೆ ದೈವಿಕ ಹಿನ್ನೆಲೆ ಮತ್ತು ರಾಜಕೀಯ ಮಾನ್ಯತೆ ಪಡೆಯಲು ಹೊಯ್ಸಳರು ಆಡಿದ ಒಂದು ಅದ್ಭುತ ಚದುರಂಗದಾಟ. ದಂತಕಥೆಗಳಿಂದ ಹೊರಬಂದು ಇತಿಹಾಸದ ಪುಟಗಳನ್ನು ನೋಡಿದರೆ ಹೊಯ್ಸಳ ವಂಶದ ಮೊದಲ ಐತಿಹಾಸಿಕ ಪುರುಷನಾಗಿ ಕಾಣಸಿಗುವವನು ನೃಪಕಾಮ. ಸುಮಾರು ಕ್ರಿಸ್ತಶಕ 1000ದ ಸಮಯದಲ್ಲಿ ಚಾಲುಕ್ಯರ ಸಾಮಂತನಾಗಿ ಈತ ಹೊಯ್ಸಳರ ಆಳ್ವಿಕೆಗೆ ಅಡಿಪಾಯ ಹಾಕಿದ. ಆದರೆ ಈ ಅಡಿಪಾಯದ ಮೇಲೆ ಬಲಿಷ್ಠ ಕೋಟೆ ಕಟ್ಟಿದ ಕೀರ್ತಿ ಸಲ್ಲುವುದು ಅವನ ನಂತರ ಬಂದ ವಿನಯಾದಿತ್ಯನಿಗೆ. ಇವನ ಕಾಲದಲ್ಲೇ ಹೊಯ್ಸಳರ ಇತಿಹಾಸದಲ್ಲಿ ಒಂದು ನಿರ್ಣಾಯಕ ಬದಲಾವಣೆ ನಡೆಯಿತು.
ರಾಜಧಾನಿಯು ಕಾಡಿನ ಮಧ್ಯೆ ಇದ್ದ ಸೊಸೆ ಊರಿನಿಂದ ಯಗಚಿ ನದಿಯ ತಟದಲ್ಲಿರುವ ಸುಂದರ ಮತ್ತು ಸುರಕ್ಷಿತ ತಾಣ ಬೇಲೂರು ಪಟ್ಟಣಕ್ಕೆ ಸ್ಥಳಾಂತರವಾಯಿತು. ಚಾಲುಕ್ಯರಿಗೆ ಪರಮನಿಷ್ಠನಾಗಿದ್ದರೂ ದಕ್ಷಿಣದಿಂದ ಬರುತ್ತಿದ್ದ ಚೋಳರ ದಾಳಿಗಳನ್ನು ಸಮರ್ಥವಾಗಿ ಎದುರಿಸಿ ಹೊಯ್ಸಳರ ಗಡಿಯನ್ನು ವಿಸ್ತರಿಸಿದ ಚಾಣಾಕ್ಷ ರಾಜ ಈ ವಿನಯಾದಿತ್ಯ. ವಿನಯಾದಿತ್ಯ ನಂತರವೂ ಮಗ ಯರಯಂಗ ಮತ್ತು ಮೊಮ್ಮಗ ಒಂದನೇ ಬಲ್ಲಾಳ ಅಧಿಕಾರ ವಹಿಸಿಕೊಂಡರು. ಆದರೆ ಒಂದನೇ ಬಲ್ಲಾಳನ ಆಳ್ವಿಕೆ ಸಾಮಾನ್ಯವನ್ನಾಗಿರಲಿಲ್ಲ. ಅದು ಹೊಯ್ಸಳರ ಮಹತ್ವಾಕಾಂಕ್ಷೆ ಗರಿಬಿಚ್ಚಿದ ಕಾಲ. ಅಲ್ಲಿಯವರೆಗೂ ಸ್ನೇಹದಿಂದಿದ್ದ ಚಾಲುಕ್ಯರ ಜೊತೆಗಿನ ಸಂಬಂಧದಲ್ಲಿ ಬಿರುಕು ಮೂಡಲು ಶುರುವಾಯಿತು. ಇದನ್ನೇ ಕಾಯುತ್ತಿದ್ದ ಬಲ್ಲಾಳ ಮತ್ತು ಆತನ ಹೆಗಲಿಗೆ ಹೆಗಲು ಕೊಟ್ಟು ನಿಂತ ಆತನ ತಮ್ಮ ಬಿಟ್ಟಿದೇವ. ಹೌದು, ಇವನೇ ನಮ್ಮ ಮುಂದಿನ ಕಥಾನಾಯಕ, ಮಹಾನ್ ವಿಷ್ಣುವರ್ಧನ. ಈ ಅಣ್ಣತಮ್ಮಂದಿರ ಜೋಡಿ ಸಿಕ್ಕ ಅವಕಾಶವನ್ನೇ ಮೆಟ್ಟಿಲು ಮಾಡಿಕೊಂಡು ಸುತ್ತಮುತ್ತಲಿನ ಸಣ್ಣ ರಾಜ್ಯಗಳನ್ನು ಧೂಳಿಪಟ ಮಾಡಿದರು. ಇದು ಕೇವಲ ಯುದ್ಧವಾಗಿರಲಿಲ್ಲ, ಒಂದು ಬೃಹತ್ ಸ್ವತಂತ್ರ ಸಾಮ್ರಾಜ್ಯ ಕಟ್ಟಲು ಹೊಯ್ಸಳರು ಇಟ್ಟ ಮೊದಲ ದಿಟ್ಟ ಹೆಜ್ಜೆ. ಆದರೆ ಹೊಯ್ಸಳರ ಇತಿಹಾಸದ ಗತಿಯನ್ನೇ ಬದಲಾಯಿಸಿದ ನಿಜವಾದ ಕ್ರಾಂತಿ ಶುರುವಾದಿದ್ದು ಈಗಲೇ. ಒಂದು ಸಣ್ಣ ಪಾಳೆಯಬಟ್ಟಿನ ರಾಜರನ್ನು ಇಡೀ ದಕ್ಷಿಣ ಭಾರತವೇ ತಲೆಬಾಗಿ ನೋಡುವಂತಹ ಮಹಾನ್ ಸಾಮ್ರಾಜ್ಯದ ಅಧಿಪತಿಗಳಾಗಿ, ಅವನೇ ಒಂದನೇ ಬಲ್ಲಾಳನ ತಮ್ಮ, ಶತ್ರುಗಳ ಪಾಲಿಗೆ ಕನ್ನಡಿಗರ ಕಣ್ಮಣಿ, ಅಪ್ರತಿಮ ವೀರ ವಿಷ್ಣುವರ್ಧನ. ಹೊಯ್ಸಳ ಸಾಮ್ರಾಜ್ಯದ ಅಸಲಿಗತ್ತು ಅನಾವರಣಗೊಂಡಿದ್ದು ವಿಷ್ಣುವರ್ಧನನ ಆಳ್ವಿಕೆಯಲ್ಲಿ. ಅಲ್ಲಿಯವರೆಗೂ ಕೇವಲ ಸಾಮಂತರಾಗಿ ಅನ್ಯರ ಆಜ್ಞೆಗೆ ತಲೆಬಾಗುತ್ತಿದ್ದ ಹೊಯ್ಸಳರು ಈ ಹಂತದಲ್ಲಿ ತಮ್ಮ ದಾಸ್ಯದ ಸಂಕುಲೆಗಳನ್ನು ಕಳಚಿಕೊಂಡರು. ದಕ್ಷಿಣ ಭಾರತದ ರಾಜಕೀಯದ ಚತುರಂಗದಾಟದಲ್ಲಿ ಕೇವಲ ಆಟಗಾರರಾಗಿ ಉಳಿಯದೆ ಆಟವನ್ನೇ ಬದಲಾಯಿಸುವ, ಯಾರು ಗೆಲ್ಲಬೇಕು ಎಂದು ನಿರ್ಧರಿಸುವ ಒಂದು ನಿರ್ಣಾಯಕ ಶಕ್ತಿಯಾಗಿ ಬೆಳೆದು ನಿಂತರು. ಪಟ್ಟಕ್ಕೆ ಬರುವ ಮುನ್ನ ಅವನ ಹೆಸರು ಬಿಟ್ಟಿದೇವ. ಆದರೆ ಅವನು ಸಾಮಾನ್ಯ ರಾಜಕುಮಾರನಾಗಿರಲಿಲ್ಲ. ತನ್ನ ಅಣ್ಣನ ಬೆರಡಿಯಲ್ಲಿ ಪಳಗಿ ಕತ್ತಿವರಸೆ ಮತ್ತು ರಾಜನೀತಿಯ ಸಕಲ ತಂತ್ರಗಳನ್ನು ಕರಗದ ಮಾಡಿಕೊಂಡಿದ್ದ ಪಕ್ಕಾ ಪೇದೆ. ಸಿಂಹಾಸನ ಏರುತ್ತಿದ್ದಂತೆ ಆ ಯುವರಾಜನ ಕಂಡಲ್ಲಿದ್ದದ್ದು ಕೇವಲ 2 ಮಹಾನ್ ಗುರಿಗಳು. ಮೊದಲನೆಯದು 100 ವರ್ಷಗಳಿಂದ ದಕ್ಷಿಣ ಕರ್ನಾಟಕದ ಮಣ್ಣಿನಲ್ಲಿ ಬೇರೂಡಿದ್ದ ಚೋಳರ ಸಾಮ್ರಾಜ್ಯವನ್ನು ಬುಡಸಮೇತ ಕಿತ್ತೊಗೆಯುವುದು. ಎರಡನೆಯದು ಹೆಸರಿಗೆ ಮಾತ್ರ ಒಡೆಯರಾಗಿದ್ದ ಉತ್ತರದ ಕಲ್ಯಾಣಿ ಚಾಲುಕ್ಯರ ದಾಸ್ಯದ ಸಂಕೊಲೆಯನ್ನು ಮುರಿದು ಸಂಪೂರ್ಣವಾಗಿ ಸ್ವತಂತ್ರನಾಗುವುದು. ಆದರೆ ಈ ಬೃಹತ್ ಗುರಿಗಳನ್ನು ಸಾಧಿಸಲು ವಿಷ್ಣುವರ್ಧನ ಆತುರಪಡಲಿಲ್ಲ. ನೇರವಾಗಿ ದೊಡ್ಡ ಯುದ್ಧಕ್ಕೆ ಇಳಿಯುವ ದಡ್ಡತನವನ್ನು ಮಾಡಲಿಲ್ಲ. ಬದಲಿಗೆ ಒಬ್ಬ ಚಾಣಾಕ್ಷ ಚದುರನಂತೆ ಕಾಯಿಗಳನ್ನು ಸಿದ್ಧಪಡಿಸಿದ. ಮೊದಲು ತನ್ನ ಅಕ್ಕಪಕ್ಕದ ಸಣ್ಣ ಪುಟ್ಟ ಪಾಳೆಯಗಾರರನ್ನು ಬಗ್ಗುಬಡಿದು ತನ್ನ ಸೈನ್ಯಬಲ ಮತ್ತು ಧನಬಲವನ್ನು ಹೆಚ್ಚಿಸಿಕೊಂಡ. ದೊಡ್ಡ ಸಮರಕ್ಕೂ ಮುನ್ನ ತನ್ನ ಬತ್ತಳಿಕೆಯನ್ನು ಭರ್ತಿ ಮಾಡಿಕೊಳ್ಳುವ ತಯಾರಿಯದ್ದಾಗಿತ್ತು. ಅದು ಕ್ರಿಸ್ತಶಕ 116 ಹೊಯ್ಸಳ ಇತಿಹಾಸದ ಗತಿಯನ್ನೇ ಬದಲಾಯಿಸಿದ ಆ ನಿರ್ಣಾಯಕ ಗಳಿಗೆ ಒದಗಿ ಬಂತು. ಗಂಗರ ರಾಜಧಾನಿಯಾಗಿದ್ದ ತಲಕಾಡು ಆಗ ಚೋಳರ ಬಿಗಿಮುಷ್ಟಿಯಲ್ಲಿತ್ತು. ಆದರೆ ವಿಷ್ಣುವರ್ಧನ ಆತುರಪಡಲಿಲ್ಲ. ಹದ್ದಿನಂತೆ ಕಾಯುತ್ತಿದ್ದ. ಯಾವಾಗ ಚೋಳ ಚಕ್ರವರ್ತಿ ಕುಲೋತ್ತುಂಗ ಬೇರೆ ಯುದ್ಧಗಳಲ್ಲಿ ಸಿಲುಕಿಕೊಂಡನೋ ಅದೇ ಸರಿಯಾದ ಸಮಯವೆಂದು ಅರಿತ ವಿಷ್ಣುವರ್ಧನ ತನ್ನ ಬಲಗೈ ಬಂಟ ಅಪ್ರತಿಮ ದಂಡನಾಯಕ ಗಂಗರಾಜನ ನೇತೃತ್ವದಲ್ಲಿ ಬೃಹತ್ ಸೈನ್ಯವನ್ನು ತಲಕಾಡಿನತ್ತ ನುಗ್ಗಿಸಿದ. ಆ ಭೀಕರ ಕದನದಲ್ಲಿ ಚೋಳರ ಪಡೆ ಧೂಳಿಪಟವಾಯಿತು. ಸೋಲನ್ನರಿಯದ ಚೋಳರನ್ನು ಕಾವೇರಿ ನದಿಯಾಚೆಗೆ ಅಟ್ಟಾಡಾಡಿಸಿ ಓಡಿಸಲಾಯಿತು. ಇದು ಕೇವಲ ಒಂದು ಯುದ್ಧದ ಗೆಲುವಲ್ಲ, ಕರ್ನಾಟಕದ ಇತಿಹಾಸದಲ್ಲಿ ಸುವರ್ಣ ಅಧ್ಯಾಯವೊಂದರ ಆರಂಭ. ಶತಮಾನಗಳಿಂದ ಚೋಳರ ಕಪಿಮುಷ್ಟಿಯಲ್ಲಿದ್ದ ಸಮೃದ್ಧ ಗಂಗವಾಡಿ ನಾಡು ಸಂಪೂರ್ಣವಾಡಿ ಹೊಯ್ಸಳರ ಮಡಿಲು ಸೇರಿತು. ಈ ಅಪ್ರತಿಮ ಸಾಹಸಕ್ಕೆ ಸಾಕ್ಷಿಯಾದ ವಿಷ್ಣುವರ್ಧನನು ವೀರಗಂಗಾ ಮತ್ತು ತಲಕಾಡುಗೊಂಡ ಎಂಬ ಗಂಭೀರ ಬಿರುದುಗಳನ್ನು ಧರಿಸಿದ. ಅಷ್ಟೇ ಅಲ್ಲ, ರಕ್ತಸಿಕ್ತವಾಟಿ ಗೆದ್ದ ಈ ವಿಜಯವನ್ನು ಕಲೆಯ ಮೂಲಕ ಶಾಶ್ವತಗೊಳಿಸಲು ನಿರ್ಧರಿಸಿದ. ಆ ನಿರ್ಧಾರದ ಫಲವೇ ತಲಕಾಡಿನಲ್ಲಿ ತಲೆ ಎತ್ತಿದ ಕೀರ್ತಿನಾರಾಯಣ ದೇವಾಲಯ ಮತ್ತು ಬೇಲೂರಿನಲ್ಲಿ ನಿರ್ಮಾಣಗೊಂಡ ಜಗದ್ವಿಖ್ಯಾತ ಕಲಾಕೃತಿ. ದಕ್ಷಿಣ ಚೋಳರ ಮೇಲಿನ ಈ ಪ್ರಚಂಡ ಗೆಲುವು ಹೊಯ್ಸಳರ ಕೀರ್ತಿಯನ್ನು ಹೆಚ್ಚಿಸಿತ್ತು. ಆದರೆ ಇದೇ ವಿಷಯ ಉತ್ತರದ ಕಲ್ಯಾಣಿ ಚಾಲುಕ್ಯ ಚಕ್ರವರ್ತಿ 6ನೇ ವಿಕ್ರಮಾದಿತ್ಯನ ಕಣ್ಣು ಕೆಂಪಗಾಯಿಸಿತು. ತನ್ನ ಕಾಲು ಕೆಳಗಿದ್ದನೊಬ್ಬ ಇಷ್ಟು ಬೆಳೆಯುವುದನ್ನು ಆತ ಸಹಿಸಲಿಲ್ಲ. ಬೆಳೆಯುವ ಸಿರಿಯನ್ನು ಮೊಳಕೆಯಲ್ಲೇ ಚಿವುಟಲು ವಿಷ್ಣುವರ್ಧನನನ್ನು ಹತ್ತಿಕ್ಕಲು ಒಂದು ಬೃಹತ್ ಸೈನ್ಯವನ್ನೇ ಕಳುಹಿಸಿದ. ಆದರೆ ನಡೆದಿದ್ದೇ ಬೇರೆ. ಕೆಣಕಿದರೆ ಸುಮ್ಮನಿರಲು ಇವರೇನು ಹಳೇ ಕಾಲದ ಸಾಮಂತರಲ್ಲ.
ಇದು ಕೆರಳಿದ ಹೊಯ್ಸಳ ಸೈನ್ಯ ಅಂಜದೆ ಅಳುಕದೆ ಹೋರಾಡಿದ. ವಿಷ್ಣುವರ್ಧನನ ಪಡೆ ಆ ಬಲಿಷ್ಠ ಚಾಲುಕ್ಯ ಸೈನ್ಯವನ್ನು ಧೂಳಿಪಟ ಮಾಡಿ ತನ್ನ ತಾಕತ್ತೇನು ಎಂದು ಜಗತ್ತಿಗೆ ತೋರಿಸಿತು. ಈ ಐತಿಹಾಸಿಕ ಘಟನೆಯ ನಂತರ ವಿಷ್ಣುವರ್ಧನನಿಗೆ ಸಾಮಂತ ಎಂಬ ಪದವಿ ತೀರಾ ಚಿಕ್ಕದಾಗಿ ಕಾಣಿಸಿತು. ಚಾಲುಕ್ಯರ ಅಧೀನತೆಯನ್ನು ಬಹುತೇಕ ಕಿತ್ತೆಸೆದು ಒಬ್ಬ ಸರ್ವಸ್ವತಂತ್ರ ಚಕ್ರವರ್ತಿಯಂತೆ ಆಳ್ವಿಕೆ ನಡೆಸಲು ಆರಂಭಿಸಿದ. ಅವನ ಪರಾಕ್ರಮದ ಫಲವಾಗಿ ಹೊಯ್ಸಳ ಸಾಮ್ರಾಜ್ಯದ ಗಡಿಗಳು ಶರವೇಗದಲ್ಲಿ ವಿಸ್ತರಿಸಿದವು. ದಕ್ಷಿಣದ ನೀಲಗಿರಿ ಪರ್ವತಗಳ ತುದಿಯಿಂದ ಹಿಡಿದು ಉತ್ತರದ ಬಣ್ಣಾರಿಯ ಬಯಲುಸೀಮೆವರೆಗೂ ಎಲ್ಲೆಲ್ಲೂ ಹೊಯ್ಸಳರ ಜಯಬೇರಿ ಮೊಳಗಿತು. ವಿಷ್ಣುವರ್ಧನನೆಂದರೆ ಕೇವಲ ಯುದ್ಧಭೂಮಿಯಲ್ಲಿ ಆರ್ಭರಿಸುವ ಯೋಧ ಮಾತ್ರವಲ್ಲ, ಅವನು ಕಲೆ ಮತ್ತು ವಾಸ್ತುಶಿಲ್ಪವನ್ನು ಪ್ರೀತಿಸುತ್ತಿದ್ದ ಮಹಾನ್ ರಸಿಕ. ಅವನ ಈ ಕಲಾಪ್ರೀತಿಗೆ ಸ್ಫೂರ್ತಿಯಾಗಿದ್ದವರು ಸ್ವತಃ ಆತನ ಪತ್ನಿ, ಸೌಂದರ್ಯ ಮತ್ತು ನೃತ್ಯದ ಸಾಕಾರ ಮೂರ್ತಿ, ಪಟ್ಟದರಸಿ ಶಾಂತಲಾದೇವಿ. ಒಂದು ಕಡೆ ರಾಜನು ಖಡ್ಗ ಹಿಡಿದು ರಾಜ್ಯ ಕಟ್ಟಿದರೆ, ಇನ್ನೊಂದು ಕಡೆ ರಾಣಿ ಗೆಜ್ಜೆ ಕಟ್ಟಿ ಕಲೆಗೆ ಜೀವ ತುಂಬಿದಳು. ಬೇಲೂರಿನ ಶಿಲಾಬಾಲಿಕೆಯರ ಸೌಂದರ್ಯದಲ್ಲಿ ಇಂದಿಗೂ ಶಾಂತಲಾದೇವಿಯ ಛಾಯೆ ಇದೆ ಎನ್ನುತ್ತಾರೆ. ಒಟ್ನಲ್ಲಿ ಈ ರಾಜರಾಣಿಯರ ಕಾಲಘಟ್ಟವೇ ಮುಂದೆ ಬರಲಿದ್ದ ಸುವರ್ಣ ಹೊಯ್ಸಳ ಸಾಮ್ರಾಜ್ಯಕ್ಕೆ ಅಲುಗಾಡದ ಭದ್ರ ಬುನಾದಿ ಹಾಕಿಕೊಟ್ಟಿತು. ವಿಷ್ಣುವರ್ಧನನು ಹಾಕಿಕೊಟ್ಟ ಆ ಭದ್ರ ಬುನಾದಿಯ ಮೇಲೆ ಹೊಯ್ಸಳ ಸಾಮ್ರಾಜ್ಯವೆಂಬ ಆಕಾಶದೆತ್ತರದ ಸೌಧವನ್ನು ಕಟ್ಟಿದ ಮಹಾನ್ ಶಿಲ್ಪಿ ಎರಡನೇ ವೀರಬಲ್ಲಾಳ. ಇವನ ಆಳ್ವಿಕೆ ಅಂತಿಂತದ್ದಲ್ಲ, ಇದು ಹೊಯ್ಸಳರ ಪಾಲಿನ ನಿಜವಾದ ಸುವರ್ಣಯುಗ. ಉತ್ತರದಲ್ಲಿ ಯಾದವರು, ದಕ್ಷಿಣದಲ್ಲಿ ಪಾಂಡ್ಯರು, ಹೀಗೆ ಯಾರೇ ಎದುರಾದರೂ ಅವರನ್ನು ಮೆಟ್ಟಿ ನಿಂತು ಹೊಯ್ಸಳ ಸಾಮ್ರಾಜ್ಯವನ್ನು ದಕ್ಷಿಣ ಭಾರತದ ಏಕೈಕ ಮತ್ತು ಅತ್ಯಂತ ಬಲಿಷ್ಠ ಶಕ್ತಿಯಾಗಿ ವೈಭವದ ಶಿಖರಕ್ಕೇರಿಸಿದ ಸಾಮ್ರಾಟ್ ಇವನು. ಆದರೆ ವೀರಬಲ್ಲಾಳನಿಗೆ ಸಿಂಹಾಸನ ಹೂವಿನ ಹಾಸಿಗೆಯಾಗಿರಲಿಲ್ಲ. ತನ್ನ ತಂದೆ 1ನೇ ನರಸಿಂಹನ ದುರ್ಬಲ ಆಡಳಿತವನ್ನು ಕಂಡು ರೋಸಿ ಹೋದ ಬಲ್ಲಾಳ ರಾಜ್ಯವನ್ನು ಸ್ವತಃ ತಂದೆಯ ವಿರುದ್ಧವೇ ದಂಗೆಯೆದ್ದು ಅಧಿಕಾರಕ್ಕೆ ಬಂದ. ಅವನು ಪಟ್ಟಕ್ಕೇರಿದಾಗ ರಾಜಧಾನಿಯಲ್ಲಿ ಅಶಾಂತಿ ತಾಂಡವವಾಡುತ್ತಿತ್ತು. ಇದರ ಲಾಭ ಪಡೆಯಲು ಉತ್ತರದಲ್ಲಿ ದೇವಗಿರಿಯ ಸೇವರು ಅಂದರೆ ಯಾದವರು ರಣಹದ್ದುಗಳಂತೆ ಕಾಯುತ್ತಿದ್ದರು. ಆದರೆ ಬಲ್ಲಾಳ ವಿಚಲಿತನಾಗಲಿಲ್ಲ. ಮೊದಲು ಮನೆಯೊಳಗಿನ ಬೆಂಕಿಯನ್ನು ಆರಿಸಿ ಆಂತರಿಕ ಸಮಸ್ಯೆಗಳನ್ನು ಬಗೆಹರಿಸಿದ. ಯಾವಾಗ ರಾಜ್ಯ ಭದ್ರವಾಯಿತೋ ಆಗ ತನ್ನ ಹದ್ದಿನ ಕಣ್ಣನ್ನು ಉತ್ತರದ ಸೇವುರ ಕಡೆಗೆ ತಿರುಗಿಸಿದ. ಅದು ಕ್ರಿಸ್ತಶಕ 190ರ ಸಮಯ. ಗದಗ್ ಜಿಲ್ಲೆಯ ಸೊರಟೂರು ರಣರಂಗದಲ್ಲಿ ಇತಿಹಾಸವೇ ಬೆಚ್ಚು ಬೀಳುವಂಥ ಘೋರ ಯುದ್ಧ ನಡೆಯಿತು. ದಕ್ಷಿಣ ಭಾರತದ ಸಾಮ್ರಾಟನಾಗಲು ಬಂದಿದ್ದ ಸೇವು ದೊರೆ 5ನೇ ಭಿಲ್ಲಮನಿಗೆ ವೀರಬಲ್ಲಾಳ ತೋರಿಸಿದ್ದು ನರಕದ ದರ್ಶನ. ಸೊರಟೂರಿನಲ್ಲಿ ನಡೆದ ಈ ನಿರ್ಣಾಯಕ ಕದನದಲ್ಲಿ ಸೇವು ಸೈನ್ಯ ಧೂಳಿಪಟವಾಯಿತು. ಸೋತ ಭಿಲ್ಲಮ ಜೀವ ಉಳಿಸಿಕೊಳ್ಳಲು ಉತ್ತರದ ಕಡೆಗೆ ಓಡಿದ. ಬಿಡದ ಬಲ್ಲಾಳ ಅವರನ್ನು ಲಕ್ಕುಂಡಿ ಕೋಟೆಯವರೆಗೂ ಅಟ್ಟಾಡಿಸಿಕೊಂಡು ಹೋದ. ಈ ವಿಜಯದ ಫಲವಾಗಿ ಹೊಯ್ಸಳ ಸಾಮ್ರಾಜ್ಯದ ಗಡಿ ಉತ್ತರದಲ್ಲಿ ಕೃಷ್ಣಾ ನದಿಯವರೆಗೂ ವಿಸ್ತರಿಸಿತು. ಹೀಗೆ ದಕ್ಷಿಣ ಭಾರತದ ಏಕೈಕ ಸಾರ್ವಭೌಮ ದೊರೆ ತಾನೇ ಎಂದು ಬಲ್ಲಾಳ ಜಗತ್ತಿಗೆ ಸಾರಿದ. ವೀರಬಲ್ಲಾಳನ ತಾಕತ್ತು ಕೇವಲ ಕರ್ನಾಟಕಕ್ಕೆ ಸೀಮಿತವಾಗಿರಲಿಲ್ಲ. ಅಂದು ದಕ್ಷಿಣದ ಬಲಿಷ್ಠ ರಾಜವಂಶವಾಗಿದ್ದ ಚೋಳರು ಪಾಂಡ್ಯರ ದಾಳಿಗೆ ತತ್ತರಿಸಿ ಹೋಗಿದ್ದರು. ಇಂಥ ಕಷ್ಟಕಾಲದಲ್ಲಿ ಚೋಳರ ರಕ್ಷಣೆಗೆ ನಿಂತವನು ನಮ್ಮ ವೀರಬಲ್ಲಾಳ. ದುರ್ಬಲಿತವಾಗಿದ್ದ ಚೋಳರಿಗೆ ಪಾಂಡ್ಯರ ವಿರುದ್ಧ ರಕ್ಷಣೆ ನೀಡಿ ಅವರನ್ನು ಮತ್ತೆ ಸಿಂಹಾಸನದ ಮೇಲೆ ಕೂರಿಸಿದ. ಇದೇ ಕಾರಣಕ್ಕೆ ಅವನಿಗೆ ಚೋಳರಾಜ್ಯ ಪ್ರತಿಷ್ಠಾಪನಾಚಾರ್ಯ ಅಂದರೆ ಚೋಳ ಸಾಮ್ರಾಜ್ಯವನ್ನು ಮರುಸ್ಥಾಪಿಸಿದವನು ಎಂಬ ಬಿರುದು ಒಲಿದು ಬಂತು. ದಕ್ಷಿಣ ಭಾರತದ ರಾಜಕೀಯದಲ್ಲಿ ತಾನು ಕೇವಲ ರಾಜನಲ್ಲ, ರಾಜರನ್ನೇ ಸೃಷ್ಟಿಸುವ ಕಿಂಗ್ ಮೇಕರ್ ಎಂದು ಸಾಬೀತುಪಡಿಸಿದ. ಇದು ಹೊಯ್ಸಳರ ರಾಜಕೀಯ ಶಕ್ತಿಯ ಪರಮೋಚ್ಚ ಶಿಖರ. ಇಲ್ಲಿಯವರೆಗೂ ನಾವು ಕೇವಲ ಒಂದು ಸಣ್ಣ ಹುಲಿ ಲಾಂಛನದಿಂದ ಶುರುವಾಗಿ ದಕ್ಷಿಣ ಭಾರತದ ಚಕ್ರವರ್ತಿಗಳಾಗಿ ಬೆಳೆದ ಹೊಯ್ಸಳರ ರೋಚಕ ಏಳಿಗೆಯನ್ನು ನೋಡಿದೆವು. ವಿಷ್ಣುವರ್ಧನನ ಸಾಹಸ ಮತ್ತು ವೀರಬಲ್ಲಾಳನ ಸಾಮ್ರಾಜ್ಯದ ವೈಭವಕ್ಕೆ ಸಾಕ್ಷಿಯಾದೆವು. ಆದರೆ ಕಥೆ ಇಲ್ಲಿಗ ಮುಗಿದಿಲ್ಲ. ಇತಿಹಾಸದ ಪುಟಗಳಲ್ಲಿ ಇನ್ನೂ ಹಲವು ರಹಸ್ಯಗಳು ಅಡಗಿವೆ. ಮುಂದಿನ ಭಾಗದಲ್ಲಿ ಪಾರ್ಟ್ 2 ವೈಭವದ ಶಿಖರದಲ್ಲಿದ್ದ ಸಾಮ್ರಾಜ್ಯ ಅಣ್ಣಾ ತಮ್ಮಂದಿರ ನಡುವೆ ಹೋಳಾಗಿದ್ದು ಹೇಗೆ, ದೆಹಲಿ ಸುಲ್ತಾನರ ಅಗಾಧ ಸೈನ್ಯದ ಎದುರು ಎದೆಗುಂದದೆ ನಿಂತ ಆ ಕೊನೆಯ ವೀರ 3ನೇ ವೀರಬಲ್ಲಾಳನ ರೋಚಕ ಹೋರಾಟ, ಬೇಲೂರು, ಹಳೇಬೀಡು, ಸೋಮನಾಥಪುರದ ವಾಸ್ತುಶಿಲ್ಪದ ವಿಸ್ಮಯಗಳೇನು ಮತ್ತು ರಾಘವಾಂಕ, ಜನ್ನ, ಹರಿಹರರಂತಹ ಮಹಾಕವಿಗಳು ಕಟ್ಟಿಕೊಟ್ಟ ಸಾಹಿತ್ಯದ ಸಿರಿ, ಅಂತಿಮವಾಗಿ ಆ ಮಹಾನ್ ಸಾಮ್ರಾಜ್ಯದ ಪತನಕ್ಕೆ ಕಾರಣಗಳೇನು, ಈ ಎಲ್ಲ ಕುತೂಹಲಕಾರಿ ವಿಷಯಗಳನ್ನು ಮುಂದಿನ ಸಂಚಿಕೆಯಲ್ಲಿ ತಿಳಿಯೋಣ. ಈ ಇತಿಹಾಸದ ಪಯಣ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಈ ವಿಡಿಯೋವನ್ನು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ಮುಂದಿನ ಭಾಗವನ್ನು ಮಿಸ್ ಮಾಡಿಕೊಳ್ಳದಿರಲು ಈಗಲೇ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಒತ್ತಿ. ಅಲ್ಲಿಯವರೆಗೂ ಜೈ ಕರ್ನಾಟಕ ಮಾತೆ. ಧನ್ಯವಾದಗಳು.